ಸಾವಿರ ಸಾವಿರ ರೂಪಾಯಿ ಗಟ್ಲೆ ಸಾವಿರ ಕೋಟಿ ರೂಪಾಯಿ ಗಟ್ಲೆ ಹಗರಣಗಳನ್ನ ಮಾಡಿ ರಾತ್ರಿನ ಓಡ್ ಹೋಗ್ತಾರಪ್ಪ. ಅವ್ರದೆಲ್ಲ ನೀವು ಮುಂದೆ ಮನ್ನಾನು ಮಾಡ್ತೀರಿ, ಏನೇನೋ ಮಾಡ್ತೀರಿ. ಮತ್ತ ಅವರೆಲ್ಲ ಹಗಲತ್ತ ರಾತ್ರಿ ನಿಮ್ಮೆಂದ ಇರ್ತಾರ, ಏನೇನೋ ಮಾಡ್ತೀರಿ. ಅಂಥವ್ರ ಸಲುವಾಗಿ ಯಾವ್ದು ಬೇಕಾದ್ದನ್ನು ಮಾಡ್ತೀರಿ. ಆದ್ರೆ ನಮ್ಮ ರೈತರ ಸಲುವಾಗಿ 8 ದಿವಸ ಆದ್ರೂ ಸಹಿತ ಯಾರು ಕೇಳಾಕು ಬರಂಗಿಲ್ಲ, ನೋಡಾಕು ಬರಂಗಿಲ್ಲ. ಅಂದ್ರೆ ಏನಿದೇನು ಒಂದು ಬಿಡಾಡಿ ವಸ್ತು ಅಂತ ತಿಳ್ಕೊಂಡಿರೋ, ಏನ ರೈತ ಅಂದ್ರೆ ಒಬ್ಬ ಅಸಹಾಯಕ ವ್ಯಕ್ತಿ ಅಂತ ತಿಳ್ಕೊಂಡಿರೋ, ರೈತ ಅಂದ್ರೆ ಇವನ್ ಹಿಂದ್ ಯಾರದಾರ ಇವನ್ಯಾರನ್ನ ಕೇಳೋರು ಅಂತ ತಿಳ್ಕೊಂಡಿರೋ ಹೆಂಗೋ. ದಯವಿಟ್ಟು ಸರ್ಕಾರದವ್ರು ಈ ರೀತಿ ತಿಳ್ಕೊಂಡಿದ್ರಿ ಅಂದ್ರೆ ಅದು ನಿಮ್ಮ ಮಹಾಪರಾಧ ಆದೀತು ಅಂತ ನಾನು ತಮ್ಮನ್ನು ಎಚ್ಚರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಹಾಗೆ ಮಾಡ್ಬೇಡ. ನೋಡ್ರಿ, ನಾನು ಮೊಬೈಲ್ ರಿಚಾರ್ಜ್ ಮಾಡ್ಬೇಕಂತಂದ್ರೆ 300 ರೂಪಾಯಿ ಬೇಕಾಗ್ತಾವ. 300 ರೂಪಾಯಿಗೆ ಕಬ್ಬು ಎಷ್ಟು ಹಾಕ್ಬೇಕಾಗ್ತೈತಿ? ಬೆಳಿಗ್ಗೆ ಒಂದ ಕಬ್ಬು ನಂದು 3 ರೂಪಾಯಿ ಕಿಲೋ ಅಂತಂದ್ರ ಎಷ್ಟು ಕಬ್ಬು ಹಾಕ್ಬೇಕು ನಾನು? ಒಂದ್ ಜೋಡ್ ಬಟ್ಟೆ ಖರೀದಿ ಮಾಡ್ಬೇಕಾದ್ರೆ ನನಗೆ 2000 ರೂಪಾಯಿ ಕೊಡ್ಬೇಕು. 2000 ರೂಪಾಯಿಗೆ ಎಷ್ಟು ಕಬ್ಬು ಹಾಕ್ಬೇಕು ಲೆಕ್ಕ ಮಾಡ್ಬೇಕು. ನಮ್ಮ ಮನೆಯೊಳಗೆ ಯಾರ BP ಶುಗರ್ ಪೇಷಂಟ್ ಇದ್ರು ಅಂದ್ರೆ ತಿಂಗಳಿಗೆ 500-600 ರೂಪಾಯಿ ಹತ್ತೈತಿ. 600 ರೂಪಾಯಿದ ಕಬ್ಬ ಅಂದ್ರೆ ಎಷ್ಟು ಕಿಲೋ ಮಾರಾಟ ಮಾಡ್ಬೇಕಾಕೈತಿ, ಎಷ್ಟು ಕ್ವಿಂಟಲ್ ಮಾರಾಟ ಮಾಡ್ಬೇಕಾಕೈತಿ ಅವ್ ತಿಳ್ಕೊರಿ. ನಮ್ಮ ಹುಡುಗರು ಹುಡುಗಿಯರು ಇಲ್ಲಿ ಕುಂತಿದ್ವಿ ಇವೆಲ್ಲ ರೈತರ ಮಕ್ಕಳು. ಇವ್ರನ್ನ ಕಾಲೇಜ್ ಕಲಿಸ್ಬೇಕಾದ್ರೆ ಒಂದು ವರ್ಷಕ್ಕೆ 10,000, 20,000, 30,000, ಲಕ್ಷ, 2 ಲಕ್ಷ ಫೀ ಕೊಟ್ಟು ನಮಗ್ ಕಲಿಸ್ಬೇಕಾಗ್ತೈತಿ. ಈ ಮಕ್ಕಳನ್ನ ಕಲಿಸ್ಲಿಲ್ಲ ಅಂದ್ರೆ ನಡೀದಿಲ್ಲ. ಅವ್ರಿಗೆ ಎಷ್ಟು ಟನ್ ಕಬ್ಬು ಮಾರ್ಬೇಕು ನಾವು ವರ್ಷ? ಆ ಕಬ್ಬಿನಾಗ ಈ ಹುಡುಗರು ಸಾಲಿ ಕಲಿ. ನಾ ಏನೋ ಖರೀದಿ ಮಾಡ್ಬೇಕಾದ್ರೂ ನಾನು ಕಬ್ಬು ಮಾರೇ ನಾನು ಖರೀದಿ ಮಾಡ್ಬೇಕು. ಎಲ್ಲದಕ್ಕೂ ಅದೇ ಬೇಕು ನನಗ. ಆ ಕಬ್ಬಿಗೆ ನೀವು ಒಟ್ಟ ಕೇಳಂಗಿಲ್ಲ, ಅದಕ್ಕೆ ಬೆಲೆ ಕೊಡಂಗಿಲ್ಲ ಅಂದ್ರೆ ರೈತ ಬದುಕುದಾರ ಹೆಂಗ? ಯಾಕಂದ್ರೆ ಉಳಿದು ಏನೇನೋ ಮಾಡ್ತಿದ್ದವ ರೈತ, ಯಾವುದಕ್ಕೂ ಬೆಲೆ ಇಲ್ಲ. ಮೊನ್ನೆ ಉಳ್ಳಾಗಡ್ಡಿ ಬೆಳೆದ್ನಪ್ಪ, ಉಳ್ಳಾಗಡ್ಡಿ ಎಲ್ಲ ಹರಿಗಿ ಬಿಟ್ಟ. ಮತ್ತೊಂದು ಬೆಳೆ ಬೆಳೆದ್ನಪ್ಪ, ಅದನ್ನ ಯಾರು ಕೇಳಲಿಲ್ಲ, ಹರಿಗಿ ಬಿಟ್ಟ. ಈಗ ಹರಗು ಪದ್ಧತಿ ಎಲ್ಲದಾಗ ಒಂದು ಯಾವ ದೇಶದಾಗ? ನೀವು ಪರದೇಶದಾಗ ಹೋಗ್ರಿ, ಯುರೋಪಿಯನ್ ದೇಶದಾಗ ಒಂದ್ ವೇಳೆ ಹೇಳ್ದಂಗ ಮಳಿ ಬರ್ಲಾರ್ದ ಹೆಚ್ಚು ಕಡಿಮೆ ಆತಂದ್ರೆ ರೈತರು ಸರ್ಕಾರದ ಕಡೆಯಿಂದ ರೊಕ್ಕ ವಸೂಲು ಮಾಡ್ತಾರ. ನಿಮ್ ಮಾತು ಕೇಳಿ ಬಿತ್ತಿದ್ದೆ, ಇದು ಬೆಳಿಲಿಲ್ಲ, ಇದ್ರದ್ದು ಎಷ್ಟು ಪರಿಹಾರ ಕೊಡ್ಬೇಕು ಅಂತ ತಿಳ್ಕೊಂಡು ಅವ್ರ ಕಡೆಯಿಂದ ಪರಿಹಾರ ವಸೂಲು ಮಾಡ್ತಾರ. ನಮ್ಮಲ್ಲಿ ಅಂತೂ ತಾವ್ ಅಂತ ವ್ಯವಸ್ಥೆ ಏನ ಮಾಡಿಲ್ಲ. ಇದು ಅಲ್ಲದ ನಿಮಗೇನು ಕೇಳಿಲ್ಲ, ಪುಕ್ಕಟೆಯಾಗಿ ಏನು ಕೇಳಿಲ್ಲ. ಆಗ್ಲೇ ಹೇಳ್ತಿದ್ರಿ ಇಲ್ಲಿ ಬೇಡ್ಲಾರ್ದ ಏನೇನೋ ಕೊಡ್ತೀರಿ. ನಾವು ಹಗಲು ರಾತ್ರಿ ಶ್ರಮ ಪಟ್ಟು ದುಡ್ದೀವಿ, ದುಡಿದ ವಸ್ತುವಿಗೆ ಬೆಲೆ ಕೇಳಕ್ ಹತ್ತೀವಿ. ಅದು ಏನು ಯಾರು ನಿಮ್ ಕಿಶೆದಂದ್ ಹಾಕಿ ಕೊಡುವುದಿಲ್ಲ. ಮತ್ತ ನೋಡ್ರಿ, ಯಾರಾದ್ರೂ ಉದ್ಯಮಿದಾರರು ಹಾನಿಗೊಳಗಾದ್ರು ಅಂತಂದ್ರ ತಕ್ಷಣ ಟ್ಯಾಕ್ಸ್ಗಳಲ್ಲಿ ಏರಿಳಿತ ಮಾಡಿ ಬ್ಯಾಲೆನ್ಸ್ ಮಾಡ್ತೀರಿ. ಮಾರುಕಟ್ಟೆಯಲ್ಲಿ ಏನಾದ್ರೂ ದೊಡ್ಡ ಏರಿಳಿತಗಳು ಉಂಟಾದವು ಅಂದ್ರೆ ತಕ್ಷಣ ಟ್ಯಾಕ್ಸ್ ಹೆಚ್ಚು ಕಡಿಮೆ ಮಾಡಿ ಅದನ್ನು ಬ್ಯಾಲೆನ್ಸ್ ಮಾಡ್ತೀರಿ. ಹಾಗಾದ್ರೆ ರೈತನಿಗೆ ತೊಂದರೆ ಬಂದೈತಂದಾಗ ನಿಮ್ಮ ಸರ್ಕಾರಗಳು ವಸೂಲು ಮಾಡ್ತಾ ಇರುವಂತ ಟ್ಯಾಕ್ಸ್ ನಲ್ಲಿ ಹೆಚ್ಚು ಕಡಿಮೆ ಮಾಡಿ ರೈತನಿಗೆ ಯಾಕೆ ರೊಕ್ಕ ಕೊಡಬಾರ್ದು? ಉಳಿದವ್ರಿಗೆಲ್ಲರಿಗೆ ಕೊಡ್ತೀರಿ, ಉಳಿದದ್ದನ್ನೆಲ್ಲ ಸಂಭಾಳಿಸ್ತೀರಿ ನೀವು. ರೈತಿಗೆ ಯಾಕೆ ಸಂಭಾಳಿಸುವುದಿಲ್ಲ? ರೈತ ಏನ್ ಅಪರಾಧ ಮಾಡ್ಯಾನಂತಹದ್ದು? ಏನ್ ನಿಮಗೆ ಓಟ್ ಹಾಕಿ ನಿಮ್ಮನ್ನ ಸರ್ಕಾರದಾಗ ಒಯ್ದು ಕುಂದಿರಿಸಿದ್ದ ಇದೇ ಅಪರಾಧ ಏನೊಂದು ಅಲ್ವಲ್ಲ? ಯಾರಿಗಾದ್ರೂ ಮತದಾನ ಮಾಡ್ಬೇಕು. ಯಾರಿಗೆ ಈಗ ಇವ್ರಿಗೆ ಮಾಡ್ಯಾರ, ನಾಳೆ ಮತ್ತೊಬ್ಬರಿಗೆ ಮಾಡ್ಯಾರ, ಮೊನ್ನೆ ಮತ್ತೊಬ್ಬರಿಗೆ ಮಾಡಿದ್ರು, ಅದು ಅವ್ರವ್ರ ಅಧಿಕಾರ ಮಾಡ್ತಿರ್ತಾರೆ. ಯಾರೇ ಆಡಳಿತ ಪಕ್ಷದಲ್ಲಿ ಇರ್ಲಿ, ಆ ಪುಣ್ಯಾತ್ಮರು ರೈತರ ಕಡೆ ಗಮನ ಕೊಡಬೇಕು. ಇವತ್ತ ರೈತನ ಸ್ಥಿತಿ ಏನೈತಂದ್ರ ಎಲ್ಲನೂ ತುಟ್ಟಿ ಆಗ್ತಾ ಇರುವಾಗ ಆಗ್ತಾ ಇರೋ ವಸ್ತು ಯಾವುದು ಅಂದ್ರೆ ರೈತನ ವಸ್ತು. ಯಾಕಂದ್ರೆ ಯಾವಾಗ ಅವನ್ ತರಕಾರಿ ಬೆಲೆ ಬಿದ್ದು ಹೊಕ್ಕೈತಿ ಗೊತ್ತಿಲ್ಲ. ಒಂದು ವಾರ ಇರ್ತೈತಿ, ಒಂದು ವಾರದಾಗ ಹೋಗಿರ್ತೈತಿ. ಯಾವಾಗ ಕಾಳಿನ ಬೆಲೆ ಬಿದ್ದು ಹೊಕ್ಕೈತಿ ಗೊತ್ತಿಲ್ಲ. ಯಾವಾಗ ರೈತನ ಕಬ್ಬಿನ ಬೆಲೆ ಕೆಡುತ್ತಾರ ಗೊತ್ತಿಲ್ಲ. ಏನೇನ್ ಮಾಡ್ತಾರ ಗೊತ್ತಿಲ್ಲ.
ಮತ್ತ ನಮ್ಮ ಮಾಲ್ ತಗೊಂಡಿರಿ ಅದಕ್ಕೆ ರೊಕ್ಕನೂ ನೆಟ್ಟು ಕೊಡುದಿಲ್ಲ. ಮೊದಲ ಕೊಡುದ 2600 2800 ಹೋದರ್ಸ್ ಡಿಕ್ಲೇರ್ ಮಾಡಿದವರು ಇನ್ನ ಪೂರ ರೊಕ್ಕ ಕೊಟ್ಟಿಲ್ಲ. ಆ ರೊಕ್ಕ ಕೊಡ್ರಿ ಅಂತ ಕೇಳುದು ಅಪರಾಧ ಏನು? ಕರಾರ್ ಮಾಡಿ ನಮ್ಮ ಮಾಲ್ ತಗೊಂಡಿರಪ್ಪ, ನಮ್ ರೊಕ್ಕ ಬಾಕಿ ಉಳ್ದೈತಿ ಅದನ್ನ ಕೊಡು ಅಂತ ಕೇಳೋದು ನಮ್ದೇನು ಅಪರಾಧ ಏನು? ಈ ರೊಕ್ಕ ಕೊಡಿಸೋ ಕೆಲಸ ಸರ್ಕಾರದವ್ರದ್ದು ಹೌದು ಅಲ್ಲೋ? ಕೊಡ್ಲಿಲ್ಲ ಅಂದ್ರ ಅವ್ರ ಕಾರ್ಖಾನೆ ಕುತ್ತಿಗೆ ಹೆಚ್ಚದ್ರಿ ಹೆಂಗ್ ಓಡ್ಕೋತ ಬಂದ್ ಕೊಟ್ಟು ಹೋಗ್ತಾರ ನೋಡ್ರಿ ಅವರು. ಅಂದ್ರೆ ಇದ್ರ ಅರ್ಥ ಅವರು ನೀವು ಒಂದಾದ್ರು ಹೆಂಗೋ? ರೈತನ ಕುತ್ತಿಗೆನೆ ಹೆಚ್ಚಿಗೆದ್ರಾತು, ಇವ್ರ ಕುತ್ತಿಗೆ ಹೆಚ್ಚಗೋದು ಬ್ಯಾಡ ಅಂತಿರೋ ಹೆಂಗೋ? ಇದು ಸರಿಯಲ್ಲ. ರೈತ ತಾನು ಬೆವರು ಸುರಿಸಿ ದುಡಿದಿದ್ದರೆ ಬೆಲೆ ಕೇಳಾಕತ್ತ. ಇದು ಅಲ್ಲ, ಎಲ್ಲವೂ ತುಟ್ಟಿ ಆಗಕತ್ತೆ. ಗೊಬ್ಬರ ವರ್ಷ ತುಟ್ಟಿ ಆಕೈತಿ, ಕಳೆನಾಶಕಗಳಾಗ್ಲಿ ಮತ್ತೆ ಯಾವ ಔಷಧಿಗಳಾಗ್ಲಿ ಅವು ವರ್ಷ ವರ್ಷ ತುಟ್ಟಿ ಆಗಕತ್ತಾವ. ಬೀಜಗಳ ಬೆಲೆ ವರ್ಷದ ತುಟ್ಟಿ ಆಗಕತ್ತೈತಿ. ಮತ್ ಇವೆಲ್ಲ ತುಟ್ಟಿ ಆಗೋ ಹೊತ್ನಾಗ ನೀವು ಇದ್ರ ಬೆಲೆ ಅಷ್ಟೇ ಇಟ್ರಿ ಅಂತಂದ್ರ ನಡೆಯೋದು ಹೆಂಗ? ಮಣ್ಣಿನ ಫಲವತ್ತತೆ ಕಡಿಮೆ ಆಗಿ ಪ್ರತಿ ವರ್ಷ ಗೊಬ್ಬರಗಳ ಮತ್ತೆ ಉಳಿದ ಕಳೆಗಳ ಖರ್ಚು ಹೆಚ್ಚಾಗಿ ಇಳುವರಿ ಕಡಿಮೆ ಆಗ್ತಾ ಇದೆ. ಖರ್ಚು ಹೆಚ್ಚಾಗ್ತಾ ಇದೆ, ಇಳುವರಿ ಕಡಿಮೆ ಆಗ್ತಾ ಇದೆ. ಇದರ ಭಾರ ಅವನಿಗೆ ಸಹಿಸ್ಲಿಕ್ಕೆ ಆಗುವುದಿಲ್ಲ. ಈ ಪೆಟ್ಟನ್ನೇ ಅವನಿಗೆ ಸಹಿಸ್ಲಿಕ್ಕೆ ಆಗುವುದಿಲ್ಲ. ಅಂಥದ್ರೊಳಗೆ ನೀವೇನು ಅವನಿಗೆ ಸಹಾಯ ಸಹಕಾರಗಳನ್ನ ನೀಡದೇ ಇದ್ರೆ ರೈತ ಬದುಕೋದು ಹೆಂಗ? ನಾನಾಗ್ಲೇ ಹೇಳಿದ್ನಲ್ಲ, ಪ್ರತಿ ದಿವಸ ಇವತ್ತಿನ ದಿವಸ 2018 ಜನ ಕೃಷಿ ಕ್ಷೇತ್ರವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಇನ್ನು ಬರುವ ದಿನಗಳಲ್ಲಿ ಈ ಪ್ರಮಾಣ ಹೆಚ್ಚಾಯ್ತು ಅಂದ್ರ ರೈತರು ಹೋಗಾಕತ್ತಿದ್ರು ಅಂದ್ರೆ ಎಲ್ಲಾ ಬಿಟ್ಟು, ಏನಪ್ಪ ಇಲ್ಲಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಬ್ಯಾಡ್ ಅಂತ ಬಿಟ್ಟು ಹೋಗಾಕತ್ತಿದ್ರು ಅಂದ್ರ ನಿಮ್ಮ ಕಡೆ ಐತೇನಪ್ಪ ಕೊಡಾಕ? ನೌಕರಿ ಕೊಡಾಕ ಐತೇನು? ಸರ್ಕಾರಿ ನೌಕರಿ ಎಷ್ಟದಾವ್ ಗೊತ್ತೈತ ನಿಮ್ಗೆ? ಕೇಂದ್ರದವ್ರದ್ದು ರಾಜ್ಯದವ್ರದ್ದು ಕೂಡ 3.5% ಇಲ್ಲ, 3%. ಅಂದ್ರೆ 100ಕ್ಕೆ 3 ಮಂದಿಗೆ ನೌಕರಿ ಕೊಡ್ಲಾಕ್ ಸಾಧ್ಯ ಐತಿ. 100 ಕೋಟಿ ಒಳಗೆ ಬರೇ 3 ಕೋಟಿ ಮಂದಿಗೆ ಮಾತ್ರ ಕೇಂದ್ರ ರಾಜ್ಯ ಸರ್ಕಾರಗಳು ಕೂಡಿ ನೌಕರಿ ಕೊಡ್ಲಿಕ್ಕೆ ಸಾಧ್ಯ ಐತಿ. ಇನ್ನೊಂದು ಖಾಸಗಿ ನೌಕರಿಗಳಂತ ಏನದಾವು, ನಿಮ್ಮ ಓಣ್ಯಾನು ಹಿಡ್ಕೊಂಡು ದೊಡ್ಡ ದೊಡ್ಡ ಟಾಟಾ ಬಿರ್ಲಾ ರಿಲಯನ್ಸ್ ಅವ್ರ ತನಾನು ಅಂಬಾನಿ ಅಡಾಣಿಯವರವರೆಗೆ ಏನ್ ಖಾಸಗಿ ನೌಕರಿ ಅದಾವು ಅವು 3.75% ಅದಾವ. ಅಂದ್ರೆ ಎಲ್ಲಾ ಕೂಡೇನ 7.7%. 100ಕ್ಕೆ 7 ಮಂದಿಗೆ ಮಾತ್ರ ನೌಕರಿ ಅದಾವ ಈ ದೇಶದೊಳಗ. ಅದಕ್ಕಿಂತ ಹೆಚ್ಚು ನೌಕರಿ ಕೊಡುವಂತ ಸಾಮರ್ಥ್ಯ ಯಾರಿಗೂ ಇಲ್ಲ. 100ಕ್ಕೆ 42 ಮಂದಿಗೆ ನೌಕರಿ ಕೊಡುವ ಸಾಮರ್ಥ್ಯ ಕೇವಲ ಕೃಷಿ ಕ್ಷೇತ್ರದೊಳಗೆ ಐತಿ. ಸರ್ಕಾರದವರು ನೀವು ಅಬ್ಜಾವಧಿ ರೂಪಾಯಿ ಖರ್ಚು ಮಾಡಿ 7 ಮಂದಿಗೆ ನೌಕರಿ ಕೊಡ್ತೀರಿ. ಇವ ಯಾರ್ದು ಒಂದು ದುಡ್ಡು ತಿನ್ಲಾರ್ದ, ಯಾರ ಕಡೆಯಿಂದ ಏನು ತಗೊಳ್ಳಾರ್ದ 42% ಮಂದಿಗೆ ನೌಕರಿ ಕೊಟ್ಟಾನ ಕೃಷಿ ಕ್ಷೇತ್ರದ ಮನುಷ್ಯ. 42% ಜನ ಕೃಷಿಯನ್ನ ಅವಲಂಬಿಸಿದ್ದಾರೆ. ಅವರಿಗೆ ಉದ್ಯೋಗ ವ್ಯವಸಾಯ ಕೊಟ್ಟಾವ ಇವ. ನೀವು ಯಾವುದೇ ದೊಡ್ಡ ದೊಡ್ಡ ಉದ್ಯೋಗ ವ್ಯವಸಾಯ ಮಾಡ್ತಾರಲ್ಲ, ಎಲ್ಲರಿಗೂ ಸಹಿತ ಕಚ್ಚಾ ಮಾಲನ್ನ ಪೂರೈಸುವವರು ಯಾರಾದ್ರೂ ಇದ್ರೆ ನಮ್ಮ ರೈತರು. ಬೇಸವ ಮೂಲ ಆಧಾರವ. ಏನ್ ಅವ್ರು ಬೇರೆ ಕತ್ತರಿಸ್ಬೇಕಂತಿರೋ ಹೆಂಗು ನೀವು? ಈ ರೈತನ ಬೇರೆ ಕತ್ತರಿಸಿದ್ರಿ ಅಂದ್ರೆ ನೀವು ಹೆಂಗ್ ಉಳಿಯವರು? ಅಂದ್ರ ಗಿಡದ ಮ್ಯಾಗ ಕುತ್ಕೊಂಡು ಕೆಳಗೆ ಬೇರೆ ಕತ್ತರಿಸಕತ್ತೀರಿ ನೀವು. ಈಗ ಸರ್ಕಾರದವ್ರು ಮಾಡೋ ಕೆಲಸ ಏನಂದ್ರೆ ಇವರ ಗಿಡ ಏರ್ಸ್ಯಾರ, ರೈತರೆಲ್ಲರೂ ಕೂಡಿ ಗಿಡ ಏರ್ಸ್ಯಾರ. ಇವ್ರನ್ನ ಸರ್ಕಾರ ಅನ್ನೋ ಗಿಡದ ಮ್ಯಾಗ ಏರ್ ಕುಂತೈತಿ. ಈಗ ಅವರು ನಾವು ಯಾವ ಗಿಡದ ಮ್ಯಾಗ ಕುಂತೀವಿ ಅದ್ರೂ ಬೇರೆ ಕತ್ತರಿಸ್ತೀವಿ ಅನ್ನೋ ಬುದ್ಧಿ ಸಹಿತ ಇವ್ರಿಗೆ ಐತೋ ಇಲ್ಲೋ ಅಂತ ಅನಿಸ್ತೈತಿ. 8 ದಿವಸ ಆದ್ರೂ ಈ ಕಡೆ ಹೊಳೆ ನೋಡಂಗಿಲ್ಲ ಅಂದ್ರೆ ನೀವು ಬೇರೆ ಕತ್ತರಿಸಾಕತ್ತೀರಿ. ಈ ಬೇರ್ ಕತ್ತರಿಸಿದ್ರಂದ್ರೆ ಈ ಗಿಡ ಒಣಗಿ ಬೀಳ್ತೈತೆ ಅನ್ನೋ ಖಬರ ನಿಮ್ಗೆ ಐತೋ ಇಲ್ಲೋ ಅಂತ ನಾನು ಕೇಳ್ತೇನೆ. ದಯವಿಟ್ಟು ವಿಚಾರ ಮಾಡ್ರಿ. ರೈತ ಹಾದ ಅಂದ್ರೆ ಇನ್ನೇನ್ ಮಾಡ್ತಾನೆ ನೀವು? ರೈತ ಈ ಒಕ್ಕಲತನದಿಂದ ಸರದ ಮಗಲ್ಕಂತಂದ್ರೆ ಆಗಲೇ ಯಾರೋ ಹೇಳಿದ್ರಲ್ಲ, ಮಣ್ಣು ತಿನ್ನೋ ಪಾಳೆ ಬಂದಿತ್ತು ನಿಮ್ಗೆ. ಕಂಪ್ಯೂಟರ್ಗಳು ಏನ್ ಕೊಡುವುದ ಅವನ್ ತಿನ್ನಾಕ ಉಣ್ಣಾಕ? ಕಂಪ್ಯೂಟರ್ ಹಾಕಿದ ಕೂಡಲೇ ಒಂದಿಟ್ಟು ರೊಟ್ಟಿ ತಯಾರಾತು, ಜೋಳ ತಯಾರದು, ಗೋಧಿ ತಯಾರದು, ಹಿಂಗೇಂದ್ರ ಆಗ್ಯಾವ. ಜಗತ್ನಾಗ ಏನ್ ಬೇಕಾದ ತಯಾರಾಗಬಹುದು ಕಂಪ್ಯೂಟರ್ದಾಗ. ಆಫೀಸಿನ ಮ್ಯಾಗ ಕಾಗದದಾಗ ಬರೆದ್ರೆ ಏನ್ ಬೇಕಾದ ತಯಾರಾಕ್ಕಾವ. ಆದ್ರೆ ಉಣ್ಣಾಕ ರೊಟ್ಟಿ, ನುಚ್ಚ, ಬ್ಯಾಳಿ, ಅಕ್ಕಿ
ಹೊಲ್ದಾಗ ರೈತ ದುಡಿದ್ರ ತಯಾರಾಗ್ತಾವ, ಇರ್ಲಿಲ್ಲ ಅಂದ್ರೆ ಏನೂ ತಯಾರಾಗುವುದಿಲ್ಲ. ಅದಕ್ಕೆ ತಾವು ದಯವಿಟ್ಟು ಸರ್ಕಾರದವರು ಗಮನ ವಹಿಸ್ಬೇಕು. ಆಮೇಲೆ ತಾವು ಸಹಿತ ಈ ಆಂದೋಲನ ಏನಿದೆ ಅಲ್ಲ, ಇದನ್ನ ಬಹಳ ಚೆನ್ನಾಗಿ ನಡೆಸ್ಕೊಂಡು ಬಂದೇವಿ, ಇನ್ನೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕಿದೆ. ಯಾಕಂತಂದ್ರ ಇದನ್ನ ಯಾವಾಗ ಯಾರು ದಿಕ್ ತಪ್ಪಿಸ್ತಾರೆ ಹೇಳಕ್ ಬರುದಿಲ್ಲ. ಈಗ ನೋಡಿ ದಡಜನ ದಿಕ್ ತಪ್ಪಿತ್ತಿಲ್ಲ. ನಾವು ಮಾತನಾಡುವ ಆವೇಶದೊಳಗೆ ಒಂದು ಶಬ್ದ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರ ಇವ್ರೇನ್ ನಮ್ಮ ಅಣ್ಣಗಳು ಮುಂದೆ ನಿಂತಾರಲ್ಲ, ಇವ್ರು ಯಾವಾಗ ಬಂದು ತೋರಿಸ್ತಾರೆ ಹೇಳಕ್ ಬರುದಿಲ್ಲ. ನಾವು ಹಗಲು ರಾತ್ರಿ ಸಹಿತ ನಿಮ್ ಜೊತೆ ಇದ್ದು ನಿಮ್ಮನ್ನೆಲ್ಲ ಅವ್ರ ಆಗಲೇ ಇಲ್ಲಿಂದ ಕಳಕಳಿಯಿಂದ ನಮ್ಮ ಗೂಡು ಮಾತಾಡ್ತಿದ್ರು ಮೀಡಿಯಾದವರು. ಒಬ್ಬ ರೈತನ ಮಾತಾಡ್ತಾನ ಅನ್ನೋಂದವ್ರು ಮಾತಾಡ್ತಿದ್ರು. ಒಬ್ಬ ರೈತ ನೀವು ಮಾತಾಡ್ಲಿಕ್ಕಿಲ್ಲ, ಆ ರೀತಿ ನಿಮ್ಮ ಪರವಾಗಿ ಅವ್ರ ಪ್ರಶ್ನೆಗಳನ್ನ ನಮಗೆ ಕೇಳ್ತಿದ್ರು. ಅಷ್ಟು ಹಗಲು ರಾತ್ರಿ ದುಡಿಯುವಂತವ್ರಿಗೆ ಇವ್ರಿಗೆ ನೀವು ಇಲ್ಲಿಯವ್ರು ತೋರ್ಸಂಗಿಲ್ಲ, ಅಲ್ಲಿಯವ್ರು ತೋರಿಸ್ತೀವಂತ ಅವರು ಮುದ್ದಾಮಾಗಿ ಅನ್ಲಿಲ್ಲ. ಏನೋ ಯಾರು ಅವ್ರಿಗೆ ಒಬ್ಬರು ಫೋನ್ ಮಾಡಿರ್ತಾರ, ಅವ ಹಿಂದಿ ನೋಡವ ಹೇಳಿರ್ತಾನ, ನಾವು ಕನ್ನಡ ನೋಡೋರು ಕೇಳಿರ್ತೀವಿ. ಒಂದರ ಹೆಚ್ಚು ಕಡಿಮೆ ಆಗ್ತಾವು. ಒಂದು ಮಾತಿನಿಂದನೂ ಸಹಿತ ದಿಕ್ಕು ತಪ್ಪೈತಿ. ಅವ್ರ ದಡಗ್ಗನ ಕೈ ಎತ್ತೇ ಬಿಟ್ರೆ 5 ನಿಮಿಷ. ಏನ್ರಿ ಹಗಲು ರಾತ್ರಿ ನಿಮ್ ಕೂಡ ನಾವು ಹೆಂಡ್ರು ಮಕ್ಕಳು ಎಲ್ಲ ಬಿಟ್ಟು ಇಲ್ಲಿ ಬಂದೀವಿ. ಇದು ಬಹಳ ಸುಲಭದ ಕೆಲಸ ಅಲ್ಲಿ ನಿಮ್ಗೆ ಹೇಳ್ತೇನೆ ಮೀಡಿಯಾದವ್ರದ್ದು. ನಿಮ್ಗ ನಮ್ ಮುಂದೆ ನಿಂತು ನೋಡಾಕ ಅವ್ರು ಚಂದ ಕಾಣ್ತಾರ. ಅವ್ರಿಗೆ ಮನ್ಯಾಗ ಹುಡುಗರು ಫೋನ್ ಮಾಡ್ತಿರ್ತಾವ, ನೀವು ಹೋಗೇ ಉಂಡು ಬರ್ತೀರಿ ಮನಿಗೆ ಹೋಗೇ ಒಂದ್ ಜರ ಹೌದಿಲ್ಲ? ಕುಂಡ್ಯಾಗ ಇವು ಅದಾವು ಪಟ್ಪಟಿ, ಹೊಕ್ಕಿರಪ್ಪ ಹೋಗಿ ಉಂಡು ಬರ್ತೀವಿ ಒಂದ್ ಜರ ಮಾರಿ ನೋಡಿ ಬರ್ತೀರಿ. ಅದಾರಿಲ್ಲ ಎಲ್ಲರೂ ಅಂತ ಅವರೆಲ್ಲ ಹೋಗ್ಬೇಕು ಬೆಂಗಳೂರಿಗೆ, ಅವರೆಲ್ಲ ಹೋಗ್ಬೇಕು ಬೆಳಗಾವಕ್ಕ. ಹಗಲು ರಾತ್ರಿ ಪಾಪ ನಮ್ಕಿಂತ ಸಣ್ಣಾಗಿ ಅವರು ಮೀಡಿಯಾದವ್ರು ಕೆಲಸ ಮಾಡ್ತಾರೆ. ಅದಕ್ಕೆ ಒಂದ್ ಸಣ್ಣ ಮಾತಿನಿಂದನೂ ಸಹಿತ ಈ ಆಂದೋಲನ ಐತಲ್ಲ, ಇದು ದಿಕ್ ತಪ್ಪು ಸಂಭವ ಐತಿ. ನೀವು ನೋಡ್ಬೇಕು, ಸಿಂಗೂರ್ ಬಾರ್ಡರ್ ಮ್ಯಾಗ ಆಂದೋಲನ ಮಾಡಿದ್ರು, ವರ್ಷಗಟ್ಲೆ ಮಾಡಿದ್ರು. ಯಾರೇ ಎಂಥ ಪ್ರಯತ್ನ ಮಾಡಿದ್ರು ಸಹಿತ ಅದನ್ನ ದಿಕ್ ತಪ್ಪಿಸ್ಲಿಕ್ಕೆ ಆಗ್ಲಿಲ್ಲ. ರೈತರ ಆ ರೀತಿಯಿಂದ ಸಂಘಟಿತರಾಗಿದ್ರು ಅಥವಾ ಏನೋ ಯೋಜನೆಗಳನ್ನ ಹಾಕೊಂಡಿದ್ರು. ನಮ್ಮ ಹಿರಿಯರಿಗೆ ಎಲ್ಲರಿಗೂ ವಿನಂತಿಸ್ಕೊಳ್ತೇನೆ, ತಾವು ಇದು ಬೇಗ ಪರಿಹಾರ ಕಾಣದೇ ಇದ್ರೆ ಇದನ್ನ ದೀರ್ಘಕಾಲದವರೆಗೆ ತಗೊಂಡು ಹೋಗೋ ದೃಷ್ಟಿಯಿಂದ ನಾವು ಸಂಘಟಿತರಾಗಿರ್ಬೇಕು. ಯಾಕಾಗೋದಿಲ್ಲ ಹೇಳ್ರಿ? ಒಮ್ಮೆ ಏನಾಗಿತ್ತಂತ